ವರ್ಲ್ಡ್ ನಲ್ಲಿ ಬೆಸ್ಟ್ ಸ್ಟ್ರಾಟಜಿ ಏನಾದ್ರು ಇದೆನಾ? ಆನೆಸ್ಟ್ಲಿ ನೋ. ಒಂದ್ ಸ್ಟ್ರಾಟಜಿನ ನ್ಯೂಸ್ ಪೇಪರ್ ಅಲ್ಲೂ ಕೂಡ ಪಬ್ಲಿಷ್ ಮಾಡಿದ್ರು. ಎಂಟ್ರಿ, ಸ್ಟಾಪ್ ಲಾಸ್, ಟಾರ್ಗೆಟ್ ಎವ್ರಿಥಿಂಗ್ ಕ್ಲಿಯರ್ ಆಗಿ ಕೊಟ್ರು ಸ್ಟಿಲ್ 90% ಪೀಪಲ್ ಮನಿ ಲೂಸ್ ಮಾಡ್ತಾರೆ. ಯಾಕಂತಂದ್ರೆ ಬಿಕಾಸ್ ಆಫ್ ಸ್ಟ್ರಾಟಜಿ ಅಲ್ಲ, ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಟ್ರೇಡರ್ ಸ್ಟಾಪ್ ಲಾಸ್ ಇಟ್ಟಾದ ತಕ್ಷಣ ಪ್ಯಾನಿಕ್ ಆಗ್ತಾನೆ. ಇನ್ನೊಬ್ಬ ಟ್ರೇಡರ್ ಆ ಲಾಸ್ ನ ಎಕ್ಸೆಪ್ಟ್ ಮಾಡ್ತಾನೆ. ಒಬ್ಬ ಟ್ರೇಡರ್ ರಿವೆಂಜ್ ಟ್ರೇಡಿಂಗ್ ಮಾಡ್ತಾನೆ, ಮತ್ತೊಬ್ಬ ಟ್ರೇಡರ್ ಪೇಷನ್ಸ್ಲಿ ವೇಟ್ ಮಾಡ್ತಾನೆ. ಸೇಮ್ ಸ್ಟ್ರಾಟಜಿ, ಡಿಫರೆಂಟ್ ಸೈಕಾಲಜಿ, ಡಿಫರೆಂಟ್ ರಿಸಲ್ಟ್ಸ್. ಟ್ರೇಡಿಂಗ್ ನಲ್ಲಿ ಬಿಗ್ಗೆಸ್ಟ್ ಬ್ಯಾಟಲ್ ಮಾರ್ಕೆಟ್ ಜೊತೆ ಅಲ್ಲ, ನಿಮ್ಮ ಎಮೋಷನ್ಸ್ ಜೊತೆಗೆ. ಫಿಯರ್, ಗ್ರೀಡ್, ಓವರ್ ಕಾನ್ಫಿಡೆನ್ಸ್, ಇಂಪೇಷನ್ಸ್ ಇವೆಲ್ಲ ನಿಮ್ಮ ಅಕೌಂಟ್ ನ ಡಿಸ್ಟ್ರಾಯ್ ಮಾಡ್ತಾರೆ. ಲಿಸನ್ ಕೇರ್ಫುಲಿ. ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಮ್ಯಾಜಿಕಲ್ ಸ್ಟ್ರಾಟಜಿ ಏನು ಯೂಸ್ ಮಾಡಲ್ಲ. ಅವರಿಗೆ ಡಿಸಿಪ್ಲಿನ್ ಮತ್ತೆ ಕನ್ಸಿಸ್ಟೆನ್ಸಿ ಇರುತ್ತೆ, ಅದರಿಂದನೇ ಆ ಸ್ಟ್ರಾಟಜಿ ಗೆಲ್ಲುತ್ತೆ. ಅದಕ್ಕೆ ಇಬ್ರು ಸೇಮ್ ಸ್ಟ್ರಾಟಜಿ ಯೂಸ್ ಮಾಡಿದ್ರು ಕೂಡ ಇಬ್ರು ಡಿಫರೆಂಟ್ ಒಪಿನಿಯನ್ ಇರುತ್ತೆ. ಒಬ್ಬ ಪ್ರಾಫಿಟ್ ಮಾಡ್ಕೊಂತಾನೆ, ಒಬ್ಬ ಲಾಸ್ ಮಾಡ್ಕೊಂತಾನೆ. ಹಾಗಿದ್ರೆ ನಿಮ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಸ್ಟ್ರಾಟಜಿನ ಅಥವಾ ನಿಮ್ ಮೈಂಡ್ ಸೆಟ್? ಕಮೆಂಟ್ ಮಾಡಿ ತಿಳಿಸಿ. ಯಾವ ಟಾಪಿಕ್ ಮೇಲೆ ಮಾಡ್ಬೇಕಂತ ಕಮೆಂಟ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ಆ ಟಾಪಿಕ್ ಮೇಲೆ ನಾನು ಕಂಟೆಂಟ್ ಮಾಡ್ತೀನಿ. ಇದೇ ತರ ಮಾರ್ಕೆಟ್ ಇನ್ಫಾರ್ಮೇಶನ್ ಗೆ ಫಾಲೋ ಮಾಡೋದನ್ನ ಮರಿಬೇಡಿ.